ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೊಂದು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಾನು ಹಳೆ ಜಿಮ್ಮಿಗೆ ಬಂದಿದ್ದೆ. ಅಲ್ಲಿ ತುಂಬ ಅಂದರೆ ತುಂಬಾ ಮೆಮೊರೀಸ್ ಇದೆ ನನಗೆ. ಅದಕ್ಕೆ ಒಂದು ವೀಡಿಯೋ ಮಾಡಿ ನಿಮಗೂ ಸಹ ತೋರಿಸೋಣ ಅಂತ ಬಂದಿದೆ ಗೈಸ್. ಬನ್ನಿ ವೀಡಿಯೋ ಮಾಡ್ತಾ ನನ್ನ ಮೆಮೊರೀಸ್ನೆಲ್ಲ ಹೇಳ್ತಾ ಹೋಗ್ತೀನಿ. ಗೈಸ್, ನಮ್ಮ ಜಿಮ್ಮು ಲಯನ್ ನ್ಯಾಷನಲ್ ಜಿಮ್. ಬನ್ನಿ ಹೋಗೋಣ, ಒಳಗಡೆ ಹೋಗೋಣ. ಬಂದ ತಕ್ಷಣ ಎಂಟ್ರಿಲೇ ನಮ್ಮ ಅಪ್ಪು ಬಾಸ್ ಫೋಟೋ ಹಾಕಿದ್ದಾರೆ. ಅದು ಆರ್ಟಿಸ್ಟ್ ಕೈಯಲ್ಲಿ ಮಾಡಿರೋದು ಇದೇ ನೋಡಿ ಗೈಸ್. ನೋಡಿ ಗೈಸ್, ವಾವ್, ನೈಸ್ ಸ್ಟೆಪ್. ನಮ್ಮ ಹಳೇ ಜಿಮ್ಮು, ಆದರೆ ನಾನು ನೋಡಿದಾಗ ಹಿಂಗಿರಲಿಲ್ಲ. ಈಗ ತುಂಬ ಚೇಂಜ್ ಮಾಡಿದ್ದಾರೆ. ನೋಡ್ತಾ ಹೋಗಿ ನಿಮಗೆ ತೋರಿಸ್ತೀನಿ. ಇವೆಲ್ಲ ಮಿಷಿನ್ ಇರಲೇ ಇಲ್ಲ ಗೈಸ್. ನಾನು ಬರ್ತಿದ್ದಾಗ ಫುಲ್ಲು ಹಳೇ ಮಷೀನ್ಸು ಎಲ್ಲ. ಈಗೆಲ್ಲ ಹೊಸ ತಂದುಬಿಟ್ಟಿದ್ದಾರೆ. ನಾನು ನೋಡ್ತಿದ್ದೆ ನಂಜನಗೂಡ್ಬಿಟ್ಟು ಇಲ್ಲೇ ಬಂದ್ಬಿಡೋದ ಅನಿಸ್ತಾಯಿದೆ. ಇವೇನು ಇರಲೇ ಇಲ್ಲ. ಇಲ್ಲಿದೆ ನೋಡಿ ಈ ಬಾರ್ಗಳು. ಅದು ಬಿಟ್ರೆ ಈ ಬೆಂಚ್ಗಳಿದ್ದು ಅಷ್ಟೇ. ಇವರು ನಮ್ಮ ಬ್ರದರು, ನಮ್ಮ ಫಸ್ಟ್ ಬ್ರದರ್ ಇವರು ಫಸ್ಟ್ ಬ್ರದರ್. ಹಾಂ, ಇವರಿಂದ ತುಂಬಾ ಪರಿಚಯ ಆಗಿದ್ದಾರೆ. ಆಮೇಲೆ ಇಲ್ಲಿನ ಮೆಮೊರೀಸ್ ಏನಂತಂದರೆ, ನಾವು ಬರ್ತಿದ್ದು ಏನೇ ಕೆಲಸ ಇರಲಿ 8 ಗಂಟೆಗೆ ಜಿಮ್ಮಿಗೆ ಬರ್ತಿದ್ದೋ ಗೈಸ್. ಆವಾಗ 8 ಗಂಟೆಗೆ ಬಂದು ಮಾಮೂಲಿ 9 ಗಂಟೆ 9:30 ವರ್ಕೌಟ್ ಮಾಡ್ಕೊಂಡು ಅಲ್ಲೋಗಿ ಜ್ಯೂಸ್ ಕುಡ್ಕೊಂಡು ಹೋಗ್ತಿದ್ದು. ಇಲ್ಲಾಂದ್ರೂ 10 ಗಂಟೆ 10 ಕಾಲ ಮನೆಗೆ ಹೋಗೋಷ್ಟರೊಳಗೆ. ಈಗ ಅದನ್ನು ಬಿಟ್ರೆ ಅಲ್ಲೊಬ್ರು ಕೂತವ್ರೆ. ಇವರು ಸುಮನ್ ಅಂತ ಬ್ರೋ. ಇವ್ರಿಗೆ ನಮ್ಮ ಟ್ರೈನರು ಅವಾಗ ಹೇಳ್ಕೊಡ್ತಿದ್ರು ಚೆನ್ನಾಗಿ ಟ್ರೈನ್ನ. ಈಗ ಹೇಳ್ಕೊಡಿ ಅಂತಂದರೆ ಹೊಡಿಯೋಕ್ಕೆ ಬರ್ತಾರೆ. ನೋಡಿ ಅಲ್ಲಿ ನೋಡಿ ಗಾಯ್ಸ್, ಎಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಅಂತ ಈ ಜಿಮ್ಮಲ್ಲಿ. ಇದು ಬಂದು ನಮ್ಮ ಪಾಂಡುಪುರದಲ್ಲಿ ಮಂಡ್ಯ ಸರ್ಕಲಿಂದ ಕೆಳಗಡೆ ಒಂದು ಸ್ವಲ್ಪ ಬಂದರೆ, ಅದು ಕೆರೆಕೊಡಿ ಸೈಡ್ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ಗೆ ಕಾಣುತ್ತೆ ಆ ಜಿಮ್ಮು. ಫೀಸು 600 ಪರ್ ಮಂತು. ಮಾತ್ರ ಇಲ್ಲಿರೋ ಎಕ್ವಿಪ್ಮೆಂಟ್ಸ್ ನೋಡಿದ್ರೆ ಕೊಡ್ತೀರ ನೀವು. ಒಂದು ಸಲ ಬಂತು ಅಂದರೆ ಪಕ್ಕ ಅಡ್ಮಿಷನ್ ಆಗೇ ಆಗ್ತೀರ ಗಾಯ್ಸ್ ನೀವು. ಅಷ್ಟು ಚೆನ್ನಾಗಿದೆ.